ಅತಿಯಾಗಿ ನೀರು ಸೇವಿಸಿದ್ರೆ ಏನಾಗುತ್ತೆ? ಯಾರು ಎಷ್ಟು ನೀರನ್ನ ಕುಡಿಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ನೀರು ನಮ್ಮ ದೇಹಕ್ಕೆ ಅತ್ಯಗತ್ಯವಾದ ಅಂಶ. ನೀರು ಇಲ್ಲದೆ ಮಾನವ ದೇಹ ಚಲಿಸೋದೇ ಸಾಧ್ಯವಿಲ್ಲ. ದಿನಕ್ಕೆ ಕನಿಷ್ಠ ಎಷ್ಟು ನೀರು ಕುಡಿಯಬೇಕು ಎಂಬುದು ಬಹುತೇಕ ಜನರಿಗೆ ಗೊತ್ತಿರುತ್ತೆ. ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ನೀರು ಕುಡಿದ್ರೆ ಏನಾಗುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿದೆ. ಹೌದು, ಅತಿಯಾದ ನೀರು ಸೇವನೆಯು ಆರೋಗ್ಯದ ಮೇಲೆ ಕೇವಲ ಲಾಭವಲ್ಲ, ಕೆಲವೊಮ್ಮೆ ಹಾನಿಕಾರಕ ಪರಿಣಾಮಗಳನ್ನೂ ಉಂಟುಮಾಡಬಹುದು. ವೈದ್ಯರ ಅಭಿಪ್ರಾಯದಂತೆ ದಿನಕ್ಕೆ ಸರಾಸರಿ 2.5 ಲೀಟರ್ನಿಂದ 3 ಲೀಟರ್ ವರೆಗೆ ನೀರು ಕುಡಿಯೋದು ಆರೋಗ್ಯಕರವಾಗಿದೆ. ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ರಕ್ತದಲ್ಲಿನ ಸೋಡಿಯಂ ಪ್ರಮಾಣ ಕಡಿಮೆಯಾಗುತ್ತೆ. ಇದನ್ನು ವೈದ್ಯಕೀಯವಾಗಿ ಹೈಪೋನಾಟ್ರಿಮಿಯಾ ಅಂತ ಹೇಳ್ತಾರೆ. ಇದರಿಂದ ತಲೆ ಸುತ್ತು, ವಾಂತಿ, ನಿತ್ರಾಣ ಮುಂತಾದ ಸಮಸ್ಯೆಗಳು ಉಂಟಾಗುತ್ತೆ. ಅತಿಯಾಗಿ ನೀರು ಕುಡಿಯೋರು ಪ್ರತಿಯೊಂದು ಗಂಟೆಗೆ 1 ಲೀಟರ್ಗಿಂತ ಹೆಚ್ಚು ನೀರು ಕುಡಿಯೋದು ಎಚ್ಚರಿಕೆಯ ಸಂಗತಿ. ದೇಹಕ್ಕೆ ಬೇಕಾದಷ್ಟು ಮಾತ್ರವೇ ನೀರು ಕುಡಿಯೋದು ಉತ್ತಮವಾಗಿದೆ. ಉದಾಹರಣೆಗೆ, ಕೆಲಸ ಮಾಡದೇ ಇರುವ ವ್ಯಕ್ತಿಗೆ 2 ಲೀಟರ್ನಷ್ಟು ನೀರು ಸಾಕಾಗಬಹುದು. ಆದರೆ ಹೊರಗಡೆ ಶ್ರಮಿಸುವವರು ಅಥವಾ ವ್ಯಾಯಾಮ ಮಾಡೋರು ಹೆಚ್ಚು ನೀರು ಬೇಕಾಗುತ್ತದೆ. ಬಾಲಕರು, ಗರ್ಭಿಣಿಯರು, ಹಿರಿಯರು ಹಾಗೂ ಕ್ಯಾನ್ಸರ್, ಮಧುಮೇಹ ಅಥವಾ ಮೂತ್ರಪಿಂಡ ರೋಗಿಗಳು ಹೆಚ್ಚು ನೀರು ಕುಡಿಯುವ ಮುನ್ನ ವೈದ್ಯರ ಸಲಹೆಯನ್ನ ಪಡೆಯಬೇಕು. ದೇಹದ ತೂಕ, ದಿನಚರ್ಯೆ, ಹವಾಮಾನ ಆಧಾರವಾಗಿ ನೀರಿನ ಅಗತ್ಯ ವ್ಯತ್ಯಾಸವಾಗುತ್ತದೆ. ಹಾಗಾಗಿ ನೀರನ್ನು ಕೇವಲ ಹೆಚ್ಚು ಕುಡಿದ್ರೆ ಆರೋಗ್ಯಕ್ಕೆ ಲಾಭ ಅನ್ನೋ ನಂಬಿಕೆಯಿಂದಲೇ ಕುಡಿಬಾರ್ದು. ಬದಲಾಗಿ ದೇಹದ ಅಗತ್ಯವನ್ನ ಗಮನದಲ್ಲಿಟ್ಕೊಂಡು ವೈದ್ಯರ ಸಲಹೆಯ ಪ್ರಕಾರ ಮಾತ್ರ ನೀರನ್ನು ಸೇವನೆ ಮಾಡಬೇಕು. ವಿಶೇಷವಾಗಿ ಮಧುಮೇಹ, ಮೂತ್ರಪಿಂಡ ಸಮಸ್ಯೆ ಇರೋರು ಜಾಸ್ತಿ ನೀರು ಸೇವಿಸುವ ಮುನ್ನ ವೈದ್ಯರ ಅಭಿಪ್ರಾಯ ಪಡೆಯುವುದು ಅತ್ಯವಶ್ಯಕವಾಗಿದೆ. ನೀರು ಜೀವನದ ಮೂಲಭೂತ ಅಂಗ. ಆದ್ರೆ ಅದು ಅಳತೆಯಿಂದಾದ್ರೆ ಅಮೃತ, ಅಳತೆ ಮೀರಿದ್ರೆ ವಿಷ ಎಂಬ ಮಾತು ಇಲ್ಲಿಯೂ ಅನ್ವಯವಾಗುತ್ತದೆ. ಸೊ ಗಾಯ್ಸ್, ಬಿ ಕೇರ್ ಆಫ್ ಯುವರ್ ಹೆಲ್ತ್. ಯಾರಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.